ಈ ಭಾರತ ದೇಶ ಒಳಗೆ ನಾವು ಎಲ್ಲ ರೀತಿ ಬದುಕ್ತೀವಿ. ಅದೇ ಥರ ಕಾಶ್ಮೀರದಲ್ಲಿರುವ ಶ್ರೀನಗರದಲ್ಲಿರುವ ಡಲ್ ಲೇಕ್ ಒಳಗೆ ಒಂದಿಷ್ಟು ಜನ ಈ ಡಲ್ ಲೇಕ್ ಮೇಲೆ ಜೀವನ ಮಾಡ್ತಾರೆ. ಈ ಡಲ್ ಲೇಕ್ ಮೇಲೇ ವ್ಯಾಪಾರ ಮಾಡ್ತಾರೆ. ಬಟ್ ಈ ಡಲ್ ಲೇಕ್ ಒಳಗೆ ನಾವು ಸುತ್ತರಿಬೇಕಪ್ಪ ಅಂತಂದರೆ ಯಾವುದೇ ಗಾಡಿ ಅವಶ್ಯಕತೆ ಇಲ್ಲ. ಬರೀ ಒಂದು ಸಣ್ಣ ಶಿಖರ ಇದ್ರೆ ಸಾಕು, ನಾವು ಈ ಡಲ್ ಲೇಕವನ್ನು ಪರಿಪೂರ್ಣವಾಗಿ ನೋಡ್ಬೋದು. ಬೆಳಿಗ್ಗೆ ಒಂದು ದಿನ ಉರಿ ಕಾಸ್ಕೊಳಕತ್ತಾಗ ನನಗೆ ಈ ಬೋಟ್ ಓಡಿಸ್ಬೇಕಪ್ಪ ಅಂತ ಅನ್ನಿಸ್ತು. ದಾದಾ ಕೇಳಿದೆ, ದಾದಾ ಈ ಬೋಟ್ ಓಡಿಸ್ತೀನಂದೆ. ಅವ್ರ ಟನಷ್ಟಗನೆ ಓಡಿಸಪ್ಪ ಅಂತಂದರು. ಬಟ್ ಒಂದೇ ಕೇಳಿದ್ರು ನನಗೆ, ನಿನಗೆ ಈಸ್ ಬರ್ತಿತ್ತಂದ್ರೆ ಓಡಿಸಂದ್ರು. ಅವರು ಅದು ನೋಡಲಿಲ್ಲ, ಆ ಗಾಡಿ ಮುಳುಗ್ತದೋ ಇಲ್ಲೋ ಅಂತಂದು. ಬಟ್ ಈಸ್ ಬಂದ್ರೆ ಹೊಳೆ ಬಾ, ಗಾಡಿ ಅಲ್ಲೇ ಬಿಟ್ಟು ಕೇಸಂದ್ರೆ ತಂದರು. ನಾನು ಧೈರ್ಯ ಮಾಡಿ ಕೇಸಂದ್ರೆ ಗಾಡಿ ತೊಗೊಂಡು ಹೋಗಿ ಬಂದೆ. ಈ ಡಾಲ್ ಲೇಕ್ ಒಳಗೆ ಜೀವನನೇ ಮಾಡ್ತಾರೆ ಎಷ್ಟೋ ಮಂದಿ. ಇವತ್ತು ನಾವು ಈ ಡಾಲ್ ಲೇಕನ್ನ ಎಕ್ಸ್ಪ್ಲೋರ್ ಮಾಡೋಣ ಮತ್ತ ಈ ಶಿಕಾರ ಜೊತೆ. ಡಲ್ ಲೇಕ್ ಒಳಗೆ ಎಂಟ್ರಿ ಆಗಸ್ಟಾಗನೇ ನಮಗೆ ಕಣ್ಣಿಗೆ ಕಾಣ್ತದ ಈ ಫ್ಲೋಟಿಂಗ್ ಗಾರ್ಡನ, ಸುತ್ತಮುತ್ತ ನೇಚರ. ಅದೇ ಥರ ಅಲ್ಲಿ ಜ್ಯೂಸ್ ಕೂಡ ಮಾರ್ತಿರ್ತಾರ ಆ ಒಂದು ಹಡಗದ ಕೂತು. ಇದೇನಾದೀಗ ಇದು ಡಾಲ್ ಲೇಕ್ದು ಓಲ್ಡ್ ವಿಲೇಜ್. ಇವೆಲ್ಲ ಏನು ಕಾಣ್ತಾವಾಗ ಈ ಡಾಲ್ ಲೇಕ್ ಒಳಗಿರುವ ಮನಿಗಳು, ಅವಕ್ಕೆ ಬೋಟ್ ಹೌಸ್ ಅಂತಾರ. ಇಲ್ಲಿದ್ದು ಜನರು ಏನಿದ್ದಿರ್ತಾರ ಅಂದ್ರೆ ಪ್ರತಿಯೊಂದು ಬೋಟ್ ಹೌಸಿಗೆ ಒಂದು ಸಣ್ಣ ಶಿಖರಪ್ಪ ಅನ್ನೋದು ಇದ್ದಿರ್ತದ. ಅಲ್ಲಿ ಯಾವ್ದು ನೋಡ್ರಿ, ಆ ಶಿಖರ ತೊಗೊಂಡ್ಕೇಸಂದ್ರ ಅವರು ದಂಡಿಗೆ ಹೋಗ್ತಾರ, ಹೊಳ್ಳಿ ಬರ್ತಾರ. ಇದು ನೋಡ್ರಿ ಫ್ಲೋಟಿಂಗ್ ಸಿನಿಮಾ ಲೊಕೇಶನ್. ಈ ಒಂದು ಜಾಗದ ಮ್ಯಾಗ ಯಾವ್ದಾರೇ ಸಿನಿಮಾ ಶೂಟಿಂಗ್ ಆಗ್ಬೇಕಪ್ಪ ಅಂತಂದ್ರೆ ಇಲ್ಲಿ ಬಂದು ಮಾಡ್ತಿರ್ತಾರೆ. सेफ्रॉन कावा यहाँ का नॉवल्टी होता है, कश्मीरी कावा. कावा सेफ्रॉन एंड आलमंड एंड वॉलनट विद ड्राई फ्रूट. ಈ ಡಾಲ್ ಲೇಕಿಗೆ ಒಂದು ದೊಡ್ಡ ಕಥೆನೇ ಅದ. ಇಲ್ಲಿರುವ ಜನರು ಕೂಡ ಯಾವ ಥರ ಬದುಕ್ತಾರೆ ನೋಡ್ರಿ. ಎಷ್ಟು ನಮಗಿದು ಚೆಂದ ಕಾಣ್ತದಾಗ ಅಷ್ಟೇ ಕಷ್ಟವಾಗಿ ಅವ್ರು ಇಲ್ಲಿ ಬದುಕ್ತಿರ್ತಾರೆ. ಫ್ಲೋಟಿಂಗ್ ಫಾಸ್ಟ್ ಫುಡ್ ಎಷ್ಟು ಚೆಂದ ನೋಡ್ರಿ ಇದು. ಈ ಬೋಟಿಂಗ್ ಲೇಕ್ದಾಗ ನಮ್ದು ಒಂದೇ ಶಿಕಾರ ಹೊಂಟಿರಲ್ಲ, ಸಾಕಷ್ಟು ಶಿಕಾರ ಹೊಂಟಿರ್ತಾವ. ಯಾವ ಥರ ರೋಡ್ ಮ್ಯಾಗ ಬಸ್ಗಳು ಗಾಡಿಗಳು ಹೋಗ್ತಿರ್ತಾವ, ಅದೇ ಥರ ಇಲ್ಲಿ ಸಣ್ಣ ಶಿಕಾರ ದೊಡ್ಡ ಶಿಕಾರ ಹೋಗ್ತಿರ್ತಾವ. ಈ ಜನರಲ್ ಸ್ಟೋರ್ದಿಂದ ಮೀನಾ ಬಜಾರ ಸ್ಟಾರ್ಟ್ ಆಯಿತು. ಮೀನಾ ಬಜಾರ ಈ ಡಾಲ್ ಲೇಕ್ ಒಳಗಿರುವ ದೊಡ್ಡ ಬಜಾರ್ ಇದು ಮೀನಾ ಬಜಾರ. ಈ ಬಜಾರ್ದಾಗ ಪ್ರತಿಯೊಂದು ಸಾಮಾನು ಖರೀದಿ ಮಾಡ್ಬೇಕಪ್ಪ ಅಂತಂದ್ರೆ ಆ ಶಿಖರದ ಕುತ್ತೆ ಬರ್ತಾರೆ, ಶಿಖರದ ಕುತ್ತೆ ಹೋಗ್ತಾರೆ. ಖುಷಿ ಮಾತ್ರ ಭಾಳ ಅಲ್ಲಕತ್ತದ. ಫಸ್ಟ್ ಟೈಮ್ ಈ ಥರ ನಾನು ಫ್ಲೋಟಿಂಗ್ ಮಾರ್ಕೆಟ್, ಫ್ಲೋಟಿಂಗ್ ಮನಿಗಳು ನೋಡೋದು. ಈ ಭೂಮಿ ಮ್ಯಾಗ ಸ್ವರ್ಗ ಎಲ್ಲಿದಪ್ಪ ಅಂತಂದು ಕೇಳಿದ್ರೆ ಅವಾಗ ನಾವು ಕಾಶ್ಮೀರ ಮ್ಯಾಗಪ್ಪ ಅಂತಂದು ಹೇಳಿದ್ರೆ ತಪ್ಪೇನಾಗಲ್ಲ. ನೋಡ್ರಿ ಯಾವ ಥರ ಸುಂದರವಾದ ಈ ಡಲ್ ಲೇಕ್ ಅದ. ಇಲ್ಲಿರುವ ಜನ ತಿರುಗಾಡ್ಬೇಕಪ್ಪ ಅಂತಂದ್ರೆ ಈ ಡಾಲ್ ಲೇಕ್ದಾಗ ಪ್ರತಿಯೊಬ್ಬರ ಬಳಿ ಈ ಥರ ಸಣ್ಣ ಶಿಕಾರ ಇದ್ದಿರ್ತದ. ಹೆಣ್ಮಕ್ಳಾಗಿರ್ಬೋದು, ಸಣ್ಣ ಹುಡುಗರಾಗಿದ್ರು, ಎಲ್ಲರೂ ಈ ಸಣ್ಣ ಶಿಕಾರವನ್ನು ಓಡಿಸ್ತಾರೆ. ಓಡಿಸ್ಕೊಂಡು ಈ ಡಾಲ್ ಲೇಕವನ್ನು ತಿರುಗಾಡ್ತಾರೆ. ಈ ಡಲ್ ಲೇಕ್ದಾಗ ಸುಮಾರು 50,000 ಜನ ವಾಸಿಸ್ತಾರ. ಇದೇ ಡಲ್ ಲೇಕ್ ಒಳಗೆ ದೊಡ್ಡ ದೊಡ್ಡ ಮನಿ ಕೂಡ ಅದಾವ. ನೋಡ್ರಿ ಯಾವ ಥರ ಇಲ್ಲಿ ಬ್ರಿಡ್ಜ್ ಕಟ್ಟಾರ ಪ್ರತಿಯೊಂದು ಮನಿ ಮುಂದೆ. ಈ ಬ್ರಿಡ್ಜ್ ಮ್ಯಾಗ ಬಂದಿನಾಗ ಗಾಳ್ಯಾಗ ಬಂದಂಗೆ ಅನ್ಸಕತ್ತ ನನಗೆ. ಸುತ್ತಮುತ್ತ ನೀರ.
ಕಾಶ್ಮೀರಿಗೆ ಜನ್ನತ್ ಅಂತಾರ. ಇದು ನೋಡಿದ್ಗಳು ಗೊತ್ತಾಯ್ತು ನನಗೆ. ಕರೆಗೂ ಕಾಶ್ಮೀರ ಒಳಗಿರೋ ಈ ಡಲ್ ಲೇಕ್ ಫುಲ್ ಅಂದ್ರೆ ಫುಲ್ ಜನ್ನತ್ತ ಸ್ವರ್ಗ ಇದ್ದಂಗಿದು. ಹಾಗೆ ಮುಂದೋದ್ರೆ ಈ ದೊಡ್ಡ ಬೋಟ್ಗಳಿಗೆ ಹೋಗೋಕೆ ದಾರಿ ಸಿಗಲ್ಲ. ಬಟ್ ಈ ಸಣ್ಣ ಬೋಟ್ಗಳು ಹೋಗ್ಬೋದು. ಹೊಳ್ಳಿ ರಿಟರ್ನ್ ಮಾಡಿ ಮತ್ತೆ ಬೇರೆ ಬಜಾರ್ ಕಡೆ ಹೊಂಟಿವಿ. क्या बेच रहे हैं बोलो आप? कॉफी है, कहवा है, हॉट चॉकलेट। कहवा दे दो एक. कोई बात नहीं। अब तो उठा दो भाई. तेल चटाई, इसका नाम है तेल चटाई। किसका नाम है? इसका नाम तेल चटा. तेल चटाई। एक कहवा पिला दो भाई. आप भी पी लोगे? पी लो आप. हमारा तो अलग हो रहा है आपको मेरा बोट है ना. कवा ಯಾವ ತರ ಮಾಡ್ತೀರಿ? क्या कैसे करते हो कवा? कवा यहाँ का फेमस चीज रहता है. इसमें कवा भी रहते हैं. इसमें ಇದು ಕವ ಒಳಗ ಅಕ್ರೋಡ ಬಾದಾಮದ ಪುಡಿ ಅದ. ಸಿಗರೇಟ್ ಎಲ್ಲ ಕೂಡ ಮಾತಾರ ಇಲ್ಲಿ. अरे भाई साइड हो जाओ. ಫ್ಲೋಟಿಂಗ್ ATM. ಇವಾಗ ATMದಾಗ ಹೋಗಿ ನಾವು ರೊಕ್ಕ ತಗೊಂಬರಂಬೇಕು. ಇವಾಗ ಸಂಜೆ 4 ಗಂಟೆ. ನಮ್ಮ ಓನರ್ ಮಗಂದು ಕೆಲಸದ ಟೈಮ. ಅವನು ಒಂದು ಸಣ್ಣ ಶಿಕಾರ ಅದ. ಇದೇ ಶಿಕಾರದಾಗೆ ಟಾಯ್ಸ್ಗಳನ್ನ ಮಾರ್ತಾನವ ಈ ಡಾಲ್ ಲೇಕ್ದಾಗ. ಅವನಿಗೆ ಕಾಂಗಡಿ ಕೊಟ್ಕೇಶಂದ್ರ ಅಲ್ಲೇ ನಾನು ಚಾ ಕುಡ್ಕೋತ ಕೂತೆ ಅದೇ ಮಂಜೂರ್ ದಾದನ್ ಜೊತೆ. ಬೆರ್ರನ್ ಜಮ್ಮು ಕಾಶ್ಮೀರದ ಟ್ರೆಡಿಷನಲ್ ಡ್ರೆಸ್. ಇವಾಗ ನಾವು ಸಣ್ಣ ಶಿಕಾರದಾಗ ಆ ದಂಡಿಗೆ ಹೊಂಟಿವಿ ನಮ್ಮ ಮಂಜೂರ್ ದಾದನ್ ಜೊತೆ. ಕಾಶ್ಮೀರದಲ್ಲಿ ಬೆಳಗ್ಗೆ ಎದ್ದು ನೇಚರ್ ನೋಡೋದೇ ಒಂದು ಸ್ವರ್ಗ. ಅಂತದ್ರಾಗ ನಾವು ಡಾಲ್ ಲೇಕ್ದಾಗೆ ನೈಟ್ ಮಕ್ಕೊಂದು ಬೆಳಗ್ಗೆ ಎದ್ದು ನೇಚರ್ ನೋಡ್ತೀವಿ. ಅದು ತೀರಾ ಚಂದ. ಇವತ್ತು ನಾನು ಬೆಳಗ್ಗೆ ಎದ್ದು ಹಡಗುಗಳು ನೋಡ್ಕೊತ ಕೂತೆ ಬರೋಬ್ಬರಿ 1 ತಾಸು ತನಕ ಬರೀ ಹಡಗನ್ನೇ ನೋಡ್ಕೊತ ಕುಂದಿರ್ತಿದ್ದೆ. ಅಷ್ಟು ಚಂದ ಅನ್ನಿಸ್ತಿತ್ತು ನನಗೆ ಮನಸ್ಸಿಗೆ. ಹಾಗೆ ಇವತ್ತು ಶ್ರೀನಗರ ಸಿಟಿಯನ್ನು ಎಕ್ಸ್ಪ್ಲೋರ್ ಮಾಡಕ್ಕೆ ಹೊಂಟೀವಿ. ಫಸ್ಟಿಗೆ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗಿ ಲಾಲ್ ಚೌಕ್ ಕಡೆ ಹೋಗ್ತೀವಿ. ಶ್ರೀನಗರದಲ್ಲಿರೋ ಫೇಮಸ್ ಚೌಕ್ ಅದು ಲಾಲ್ ಚೌಕ್. ಜಮ್ಮು ಕಾಶ್ಮೀರ ಅಂದ್ರೆ ಎಷ್ಟೋ ಜನರ ತಲೆ ಒಳಗೆ ಬೇರೆನೇ ವಿಚಾರ ಬಂದಿರ್ತದ. ಇದು ಸೇಫ್ ಆದೇನೋ ಇಲ್ಲಪ್ಪ ಅಂತನೋ ವಿಚಾರ ಇದ್ದಿರ್ತದ. ಬಟ್ ನಾನು ನಿಮಗೆ ಹೇಳ್ತೀನಿ, ಇದೇ ಲಾಲ್ ಚೌಕ್ ಸಮೀಪನೇ ಒಂದು ಮಸ್ಜಿದ್ ಅದ, ಒಂದು ದೇವಾಲಯ ಅದ, ಒಂದು ಗುರುದ್ವಾರ ಅದ. ನಾವು ನಮ್ಮ ಡಿಸ್ಟಿಕ್ ನಮ್ಮ ಸ್ಟೇಟ್ ಒಳಗೆ ಎಷ್ಟು ಸೇಫ್ ಇದೀವ ಅಷ್ಟೇ ಸೇಫ ಜಮ್ಮು ಕಾಶ್ಮೀರ ಒಳಗೂ ಇದ್ದೀವಿ. ಇದೇ ನೋಡ್ರಿ ಶ್ರೀನಗರದಲ್ಲಿರುವ ಲಾಲ್ ಚೌಕ. ಶ್ರೀನಗರ್ ಸಿಟಿ ನೋಡಿಕೊಂಡು ಹೊಳ್ಳಿ ಡಾಲ್ ಲೇಕ್ ಕಡೆ ಬರ್ತೀನಿ. ಈ ಡಾಲ್ ಲೇಕ್ ಸುತ್ತಮುತ್ತ ಗೇಟ್ಗಳು ಇದ್ದಿರ್ತಾವ. ಗೇಟ್ ನಂಬರ್ 1, ಗೇಟ್ ನಂಬರ್ 2 ಅಂತ. ಇದೇ ಗೇಟ್ಗಳಲ್ಲಿ ಟೂರಿಸ್ಟ್ಗಳು ಬರ್ತಾರೆ. ಇದೇ ಗೇಟ್ದಿಂದ ಜನರನ್ನ ಡಾಲ್ ಲೇಕಿಗೆ ಒಳಗೆ ಕರ್ಕೊಂಡು ಹೋಗ್ತಾರೆ.
काजू बादाम अखरोट पिस्ता रहता है। कल भी खाया था सेम। तुम कितने बजे तक रहते हो आप इधर? 8 बजे तक। 8 बजे तक? ನಿನ್ನೇನೋ ಕವ ಕುಡ್ದಿದೆ, ಬಟ್ ಈ ಕವದಾಗ ಏನು ಹಾಕ್ಯಾರಪ್ಪ ಅಂತಂದ್ರೆ ಏಲಕ್ಕಿ, ಆ ಗುಲಾಬಿ ಹೂವಿನ ಎಲೆ ಇದ್ದಿರ್ತಾವಾಗ ಆ ಗುಲಾಬಿ ಹೂವಿನ ಎಲೆ ಮತ್ತು ಏಲಕ್ಕಿ ಎರಡೂ ಹಾಕ್ಯಾರ. ಇವತ್ತು ಕಾಶ್ಮೀರದಿಂದ ಬೇರೆ ಕಡೆ ಹೋಗುವ ದಿನ. ಬೆಳಗ್ಗೆ ಎದ್ದು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡೆ. ಇದೇ ದೋಣಿ ಒಳಗೆ ದೋಣಿ ಓಡಿಸಿದ್ದು ನಾವು ಫಸ್ಟ್ ಟೈಮ. ಹೆಂಗೆ ಮರಿಲ್ಲ ನಾ ಈ ದೋಣಿನ. ಅದೇ ಥರ ಈ ಮಂಜೂರ್ ದಾದರು ನನ್ನ ಭಾಳ ಸಪೋರ್ಟ್ ಮಾಡಿದ್ರು ಈ ಕಾಶ್ಮೀರದಾಗಿರೋಷ್ಟು ದಿನ. ಇವ್ರನ್ನ ಹೆಂಗೆ ಮರೀಲಿ. ನಾನು ಕಾಶ್ಮೀರದೊಳಗೆ 4-6 ವೀಡಿಯೋಗಳನ್ನು ಮಾಡೀನಿ. ಸೋನ್ಮರ್ಗ, ಗುಲ್ಮರ್ಗ, ಪೆಹಲ್ಗಮ. ಅವು ಯಾರು ನೋಡಿಲ್ಲಾಗ ಹೋಗಿ ಕೇಸಿಂದ್ರೆ ವೀಡಿಯೋ ನೋಡಿರಿ. ಮತ್ತೆ ಸಿಗಮತ್ತ ನೆಕ್ಸ್ಟ್ ವೀಡಿಯೋದಾಗ. ಬಾಯ್.